ಒಂದು ವೇಳೆ ಪ್ರಾಣಾಪಾಯವೇನಾದರೂ ಒದಗಿದರೆ ನಿನ್ನ ಪತಿಯನ್ನು ಮತ್ತೆ ಬದುಕಿಸಿಕೊಳ್ಳುವ ಶಕ್ತಿ ನಿನ್ನ ಪಾತಿವ್ರತ್ಯಕ್ಕಿದೆ. ತ್ರಿಜಟೆ, ನನ್ನ ಪಾತಿವ್ರತ್ಯಕ್ಕಿಂತ ನಿನ್ನ ಸದಾಶಯದ ಶುಭ ನುಡಿಗೆ ಆ ಶಕ್ತಿ ಇದೆ ತ್ರಿಜಟೆ. ನಿನ್ನ ಹಾರೈಕೆಯೇ ರಾಮ ಲಕ್ಷ್ಮಣರನ್ನು ಬದುಕಿಸುತ್ತದೆ. ನಾನು ಕೇಳಿರುವಂತೆ ಇಂದ್ರಾದಿ ದೇವತೆಗಳಿಂದಲೂ ರಾಮ ಲಕ್ಷ್ಮಣರನ್ನು ಜಯಿಸುವುದು ಸಾಧ್ಯವಿಲ್ಲ. ನೋಡು, ಅವರ ಮುಖದ ತೇಜಸ್ಸನ್ನು ನೋಡು. ಸತ್ತವರ ಮುಖ ಅಷ್ಟು ಕಾಂತಿಯುಕ್ತವಾಗಿರಲು ಸಾಧ್ಯವೇ ಇಲ್ಲ. ಹೌದು ತ್ರಿಜಟೆ, ನಿನ್ನ ಮಾತು ಸತ್ಯ. ರಾಮ ಲಕ್ಷ್ಮಣರ ತೇಜಸ್ಸು ಕಿಂಚಿತ್ತೂ ಕುಂದಿಲ್ಲ. ಈಗಲಾದರೂ ಧೈರ್ಯ ತಂದುಕೋ. ನಿನ್ನ ಪತಿ ಜೀವ ತೊರೆದಿಲ್ಲವೆಂದು ನಂಬಿ ಧೈರ್ಯದಿಂದಿರು. ಇದು ರಾವಣನ ಒಂದು ತಂತ್ರವೆಂದುಕೊಂಡು ನಿರಾತಂಕಳಾಗಿರು. ಆಗಲಿ ತ್ರಿಜಟೆ, ನಿನ್ನ ಮಾತಿನಂತೆ ನಡೆಯುತ್ತೇನೆ. ನಿನ್ನ ಸ್ನೇಹಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಪ್ರಭು ರಾಮಚಂದ್ರ, ಲಕ್ಷ್ಮಣ ಲಕ್ಷ್ಮಣ ಲಕ್ಷ್ಮಣ, ನನ್ನ ಪ್ರಿಯ ಸಹೋದರ ಲಕ್ಷ್ಮಣನಿಗೆ ಏನಾಯ್ತು? ಪ್ರಭು ರಾಮಚಂದ್ರ, ಆ ಮಾಯಾವಿ ರಾವಣ ಪುತ್ರ ಇಂದ್ರಜಿತು ನಿಮ್ಮ ಮೇಲೆ ಪ್ರಯೋಗಿಸಿದ ದಿವ್ಯಾಸ್ತ್ರದಿಂದ ನೀವು ಪ್ರಜ್ಞಾಶೂನ್ಯರಾಗಿ ನೆಲದ ಮೇಲೆ ಬಿದ್ದಿರಿ. ಆ ಇಂದ್ರಜಿತು ನೀವಿಬ್ಬರು ಮೃತರಾದರೆಂದು ತಿಳಿದು ಜಯಘೋಷ ಮಾಡುತ್ತಾ ರಣರಂಗದಿಂದ ಹೊರಟು ಹೋದ. ಹಾಗಾದ್ರೆ ಲಕ್ಷ್ಮಣ ಎಚ್ಚರಗೊಳ್ಳಲಿಲ್ಲವೇ? ಅಯ್ಯೋ ದುರ್ವಿಧಿ, ಇದೇನೋ ಆಗಿ ಹೋಯಿತು. ನನ್ನ ಪ್ರಿಯ ಸೋದರ ಜೀವರಹಿತನಂತೆ ರಣರಂಗದಲ್ಲಿ ಬಿದ್ದಿರುವುದನ್ನು ನಾನು ನೋಡುವಂತಾಯ್ತಲ್ಲ. ಲಕ್ಷ್ಮಣನಿಲ್ಲದೆ ನನಗೆ ಸೀತೆಯಿಂದ ಏನಾಗಬೇಕಾಗಿದೆ? ನನ್ನ ಸೋದರ, ನನ್ನ ಬಂಧು, ನನ್ನ ಸ್ನೇಹಿತ, ನನ್ನ ಸೇವಕ, ನನ್ನ ಸರ್ವಸ್ವವಾದ ಲಕ್ಷ್ಮಣನಿಲ್ಲದೆ ನನ್ನ ಬಾಳು ವ್ಯರ್ಥ. ಸಮಾಧಾನ ಮಾಡಿಕೊ ರಾಮಚಂದ್ರ, ಸಮಾಧಾನ ಮಾಡಿಕೊ. ನನ್ನ ಪ್ರಿಯ ಸೋದರ ಲಕ್ಷ್ಮಣ ನನಗಾಗಿ ಹೀಗೆ ಚಲನೆ ಇಲ್ಲದೆ ಮಲಗಿರೋದನ್ನ ಕಂಡು ನಾನು ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸುಗ್ರೀವ? ಇಲ್ಲ, ಸಂಮಿತ್ರಾ ದೇವಿಯ ಪ್ರಿಯ ಪುತ್ರನಾದ ಲಕ್ಷ್ಮಣ ಏನಾದರೂ ಅಸುನೀಗಿದರೆ ನಾನು ಎಲ್ಲ ವಾನರರ ಸಮಕ್ಷಮದಲ್ಲಿಯೇ
ಪ್ರಾಣ ತ್ಯಾಗ ಮಾಡುತ್ತೇನೆ. ಇಲ್ಲ ಪ್ರಭು, ಖಂಡಿತ ಅಂತ ಪರಿಸ್ಥಿತಿ ಸಂಭವಿಸುವುದಿಲ್ಲ. ಧೈರ್ಯವಾಗಿರಿ. ಒಂದು ವೇಳೆ ವಿಧಿ ವಿಲಾಸದಿಂದ ಅಂತಹ ಪ್ರಸಂಗ ಉಂಟಾದರೆ ನಾನು ಏನು ಮಾಡಲಿ ಜಾಂಬವಂತ? ನನ್ನ ಪ್ರಿಯ ಸೋದರ ಲಕ್ಷ್ಮಣನಿಲ್ಲದೆ ನಾನು ಅಯೋಧ್ಯೆಗೆ ಹೇಗೆ ಹೋಗಲಿ? ನನ್ನ ಪ್ರಿಯ ಪುತ್ರನೆಲ್ಲಿ ಎಂದು ಸುಮಿತ್ರಾ ದೇವಿ ಕೇಳಿದಾಗ ನಾನು ಅವರಿಗೆ ಏನೆಂದು ಹೇಳಲಿ? ಊರ್ಮಿಳೆ, ನನ್ನ ಪತಿ ಏನಾದ ಎಂದು ಕೇಳಿದರೆ ನಾನು ಅವಳನ್ನು ಯಾವ ಮಾತುಗಳಿಂದ ಸಾಂತ್ವನಗೊಳಿಸಲಿ? ಕೌಸಲ್ಯ ದೇವಿಗೆ ಏನು ಹೇಳಲಿ? ಕೈಕೇಯಿ ಮಾತಿಗೇನು ಹೇಳಲಿ? ಭರತ ಶತ್ರುಘ್ನರು ನಮ್ಮ ಸೋದರ ಲಕ್ಷ್ಮಣನೆಲ್ಲಿ ಎಂದು ಕೇಳಿದರೆ ನಾನು ಅವರಿಗೆ ಯಾವ ಉತ್ತರವನ್ನು ಕೊಡಲು ಸಾಧ್ಯ? ತನ್ನ ಜೀವನವನ್ನೇ ನಿನ್ನ ಸೇವೆಯಲ್ಲಿ ಅರ್ಪಿಸಿಕೊಂಡ ಲಕ್ಷ್ಮಣನನ್ನು ನೀನು ಏನು ಮಾಡಿದೆ ಎಂದು ಕೇಳುವ ಸುಮಿತ್ರಾ ದೇವಿಯನ್ನು ನಾನು ಹೇಗೆ ಎದುರಿಸಲಿ? ನಾನು ಏನು ಮಾಡಲಿ? ಪ್ರಣಾಮಗಳು ಮಹಾಪ್ರಭು. ತ್ರಿಜಟೆ, ನಾನು ಹೇಳಿದ ಕಾರ್ಯವನ್ನು ಮಾಡಿದೆಯಾ? ಮಾಡಿದ್ದೆ ಪ್ರಭು. ಈ ಸೀತೆಯನ್ನು ಪುಷ್ಪಕ ವಿಮಾನದಲ್ಲಿ ಯುದ್ಧ ಭೂಮಿಗೆ ಕರೆದೊಯ್ದು ನಾನು ಹೇಳಿದ ದೃಶ್ಯವನ್ನು ತೋರಿಸಿದೆಯಾ? ತೋರಿಸಿದೆ ಪ್ರಭು. ಆ ದೃಶ್ಯವನ್ನು ಕಂಡು ಈ ಸೀತೆ ಕರುಣಾಜನಕವಾಗಿ ಗೋಳಾಡಿದಳೆ, ಬಹಳವಾಗಿ ದುಃಖಿಸಿದಳೆ. ಹೌದು ಪ್ರಭು, ದುಃಖಿಸಿದಳು. ಒಳ್ಳೆಯದೇ ಆಯ್ತು. ಕಡೆಗೂ ಈ ಸೀತೆಗೆ ಸತ್ಯವೇನೆಂದು ತಿಳಿದಂತಾಯ್ತು. ತ್ರಿಜಟೆ, ನೀನು ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಎಲೈ ಸೀತೆ, ಯುದ್ಧ ಭೂಮಿಯಲ್ಲಿ ಆ ರಾಮ ಲಕ್ಷ್ಮಣರ ಮೃತದೇಹವನ್ನು ಕಂಡ ಮೇಲಾದರೂ ನಿನ್ನ ಪತಿ ಅಜೇಯನಲ್ಲವೆಂದು ಅರ್ಥವಾಯಿತೆ. ಈ ಲಂಕೇಶ್ವರನನ್ನು ಗೆಲ್ಲುವ ಗುಂಡಿಗೆ ಅವನಿಗಿಲ್ಲವೆಂದು ಸ್ಪಷ್ಟವಾಯಿತೆ. ಏಕೆ ಸೀತೆ ಮಾತನಾಡುತ್ತಿಲ್ಲ? ಓ, ಹತನಾದ ನಿನ್ನ ಪತಿಯ ಬಗ್ಗೆ ದುಃಖಿಸುತ್ತಿರುವೆಯಾ? ದುಃಖಿಸು, ದುಃಖಿಸು, ಎಷ್ಟು ಬೇಕಾದರೂ ದುಃಖಿಸು. ನಾನು ನಿನಗೆ ಕೆಲವು ದಿನಗಳ ಕಾಲ ಅವಕಾಶ ನೀಡುತ್ತೇನೆ. ಅಲ್ಲಿಯವರೆಗೂ ಹೊತ್ತು ನಿನ್ನ ಕಣ್ಣೀರನ್ನು ಬರಿದು ಮಾಡಿಕೊಂಡು ದುಃಖಿಸು. ಓ, ನಿನ್ನ ಪತಿಯ ಮರಣದೊಂದಿಗೆ ಅವನ ಮೇಲಿನ ನಿನ್ನ ಪ್ರೇಮವು ಸತ್ತು ಹೋಗಲಿ. ಸಾಕು ಸಾಕು ಮಾಡು ನಿನ್ನ ಅಮಂಗಳದ ಮಾತುಗಳನ್ನು. ಇಲ್ಲಿಯವರೆಗೂ ನೀನು ಸೃಷ್ಟಿಸಿದ್ದ ವಂಚನೆಯ ಸುಳ್ಳುಗಳನ್ನು ಸತ್ಯವೆಂದು ನಂಬಿ ಶೋಕಿಸಿದ್ದು ನಿಜ. ಆದರೆ ಇನ್ನೆಂದೂ ನಿನ್ನ ವಂಚನೆಯ ಜಾಲವನ್ನು ನಾನು ನಂಬುವುದಿಲ್ಲ. ನನ್ನ ಪತಿ ಹತರಾದರು ಎಂದು ನುಡಿಯುವ ನಿನ್ನ ನೀಚ ನಾಲಿಗೆ ನಿಷ್ಕ್ರಿಯವಾಗುವ ಸಮಯ ದೂರವಿಲ್ಲ. ನೆನಪಿಡು, ನನ್ನ ಸ್ವಾಮಿ ಕ್ಷೇಮವಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ, ಜೀವಂತವಾಗಿದ್ದಾರೆ. ಯಾವ ಕ್ಷಣದಲ್ಲಾದರೂ ಅವರು ಎದ್ದು ನಿಲ್ಲುತ್ತಾರೆ. ನಿನ್ನ ಸಂಹಾರದ ಕ್ಷಣಗಳನ್ನು ಎಣಿಸುತ್ತಿರು. ಹೆಣ್ಣೆ, ನಿನ್ನ ಅಹಂಕಾರವಿನ್ನೂ ಅಡಗಲಿಲ್ಲವೇ? ಅಡಗುತ್ತದೆ, ಇಷ್ಟರಲ್ಲೇ ಅಡಗುತ್ತದೆ. ರಾಮಚಂದ್ರ ಪ್ರಭು, ನಿನ್ನಂಥ ವೀರನಿಗೆ ಈ ಹತಾಶೆ ತರವಲ್ಲ. ಈ ದಿನದ ಪರಾಜಯ ತಾತ್ಕಾಲಿಕವಷ್ಟೇ. ಅಂತಿಮ ವಿಜಯ ನಮ್ಮದೇ. ಧೈರ್ಯ ತಂದುಕೋ. ನಾನು ಹೀಗೆ ಮಾಯಾಸ್ತ್ರದಿಂದ ಬಂಧಿತನಾಗಿರುವಾಗ ವಿಜಯ ಸಾಧಿಸುವುದು ಹೇಗೆ? ರಾವಣ ಯಾವ ಕ್ಷಣದಲ್ಲಾದರೂ ಆಕ್ರಮಿಸಬಹುದಲ್ಲವೇ? ವಿಭೀಷಣ, ನಾನು ನಿನಗೆ ಮಾತು ಕೊಟ್ಟಿದ್ದಂತೆ
ನಿನ್ನನ್ನು ಲಂಕೆಯ ರಾಜನನ್ನಾಗಿ ಮಾಡಲಿಲ್ಲ. ನಾನು ಕೊಟ್ಟಿದ್ದ ಮಾತಿಗೆ ನಾನು ತಪ್ಪಿದೆ ವಿಭೀಷಣ, ನಾನು ತಪ್ಪಿದೆ. ಪ್ರಭು, ಸುಗ್ರೀವ, ನೀನು ಕೂಡಲೇ ಲಂಕೆಯನ್ನು ಬಿಟ್ಟು ಹೊರಟು ಹೋಗು. ಏಕೆ ಪ್ರಭು? ಸುಗ್ರೀವ, ನಾನು ನಿನ್ನ ಜೊತೆ ಇಲ್ಲವೆಂದು ತಿಳಿದರೆ ರಾವಣ ನಿನ್ನನ್ನು ಅಸಮಾನಿಸುತ್ತಾನೆ. ಆದ್ದರಿಂದ ನೀನು ಅಂಗದ ಸಕಲ ಸೈನ್ಯ ಪರಿವಾರದೊಂದಿಗೆ ಸಾಗರವನ್ನು ದಾಟಿ ಕಿಷ್ಕಿಂಧೆಗೆ ಪಯಣ ಮಾಡು. ಬೇಡ ರಾಮಚಂದ್ರ, ಈಗ ಅಂತ ನಿರ್ಧಾರ ಸೂಕ್ತವಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ಬಿಟ್ಟು ಹೋಗುವಂತ ನೀಚರು ನಮ್ಮಲ್ಲಿ ಯಾರೂ ಇಲ್ಲ. ಸುಗ್ರೀವ, ಅಂತ ಕಠಿಣವಾದ ಮಾತುಗಳು ಏಕೆ? ಇಷ್ಟು ದಿನ ನೀವೆಲ್ಲ ಮಿತ್ರ ಕಾರ್ಯಕ್ಕಾಗಿ ತಮ್ಮ ಸರ್ವ ಶಕ್ತಿಯನ್ನೇ ವಿನಿಯೋಗಿಸುತ್ತೀರಿ. ಈಗ ನಾನೇ ನಿಮಗೆ ಅನುಮತಿಯನ್ನು ನೀಡುತ್ತಿದ್ದೇನೆ. ನೀವೆಲ್ಲರೂ ನಿಮಗೆ ಇಷ್ಟ ಬಂದ ಕಡೆಗೆ ಹೋಗಬಹುದು. ಲಕ್ಷ್ಮಣ, ಸೋದರ ಲಕ್ಷ್ಮಣ. ರಾಮಚಂದ್ರ, ಪ್ರಭು, ಅಯ್ಯೋ ಅಯ್ಯೋ, ಎಂತ ಚಾತುರ್ಯವಾಯಿತು! ರಾಮ ಲಕ್ಷ್ಮಣರು ಸತ್ಯ ಸಂಪನ್ನರು, ಮಹಾಪರಾಕ್ರಮಿಗಳು, ಸರಳ ಸ್ವಭಾವದವರು, ಕಪಟವನ್ನು ಆಚರಿಸುವವರಲ್ಲ. ಆದರೆ ಆ ರಾವಣನ ಪುತ್ರ ದುಷ್ಟ ದುರಾತ್ಮನಾದ ಇಂದ್ರಜಿತು ಕಪಟ ಯುದ್ಧದಿಂದ ಇವರನ್ನು ವಂಚಿಸಿದ್ದಾನೆ. ವಿಭೀಷಣ, ಆ ಇಂದ್ರಜಿತುವಿನ ಮಾಯಾ ವಿದ್ಯೆಯ ಬಗ್ಗೆ ನೀನು ನಮಗೆ ಮೊದಲೇ ತಿಳಿಸಿದ್ದೆ. ಆದರೂ ಈ ವಿಷಮ ಸ್ಥಿತಿ ಉಂಟಾಗುವುದನ್ನು ನಮ್ಮಿಂದ ತಪ್ಪಿಸಲಾಗಲಿಲ್ಲ. ನನಗೆ ಬಹಳ ದುಃಖವಾಗಿದೆ ಸುಗ್ರೀವ. ನಾನು ಯಾರ ಬಲಪರಾಕ್ರಮಗಳ ಬೆಂಬಲದಿಂದ ಲಂಕೆಯಲ್ಲಿ ಮತ್ತೆ ನ್ಯಾಯ, ನೀತಿ, ಧರ್ಮವನ್ನು ಪ್ರತಿಷ್ಠಾಪಿಸಬೇಕೆಂದುಕೊಂಡಿದ್ದೆನೋ ಆ ಪುರುಷ ಶ್ರೇಷ್ಠರಾದ ರಾಮ ಲಕ್ಷ್ಮಣ ಈ ರಣಭೂಮಿಯಲ್ಲಿ ನಿಷ್ಕ್ರಿಯರಾಗಿ ಮಲಗಿದ್ದಾರೆ. ಛೇ, ನಾನಿನ್ನು ಬದುಕಿದ್ದೂ ಸತ್ತವನಂತಾದೆ. ನನ್ನ ಮನೋರಥವೆಲ್ಲ ನುಚ್ಚು ನೂರಾಯಿತು. ಏನೇ ಆದರೂ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲ ಎಂದು ಆ ರಾವಣ ಮಾಡಿದ್ದ ಪ್ರತಿಜ್ಞೆ ಸತ್ಯವಾದಂತಾಯಿತು. ಅವನ ಪುತ್ರನೇ ಅವನ ಇಷ್ಟಾರ್ಥವನ್ನು ಈಡೇರಿಸಿಬಿಟ್ಟ. ನಾನು ನಿರ್ವೀರ್ಯನಾದೆ. ನನ್ನ ಬದುಕು ನಿರರ್ಥಕವಾಯಿತು ಸುಗ್ರೀವ, ನಿರರ್ಥಕವಾಯಿತು. ವಿಭೀಷಣ, ಜ್ಞಾನಿಯಾದ ನೀನು ವಾಸ್ತವವನ್ನು ಅರಿಯದೆ ಹೀಗೆ ಅಧೀರನಾಗಬಾರದು. ಖಂಡಿತ ನೀನು ಲಂಕೆಯ ಸಿಂಹಾಸನವನ್ನು ಪಡೆಯುತ್ತೀಯ. ಆ ರಾವಣ ತನ್ನ ಪುತ್ರ ಸಮೇತವಾಗಿ ಬಂದರೂ ತನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಲಾರ. ರಾಮಲಕ್ಷ್ಮಣರು ಅಸುನೀಗದರೆಂಬಂತೆ ಹತಾಶೆಯಿಂದ ಪ್ರಲಾಪಿಸುವುದು ಸರಿಯಲ್ಲ. ಇವರು ಪ್ರಜ್ಞೆ ತಪ್ಪಿರುವರೇ ಹೊರತು ಪ್ರಾಣ ತ್ಯಾಗ ಮಾಡಿಲ್ಲ. ಇವರಿಗೆ ಪ್ರಜ್ಞೆ ಬಂದೊಡನೆ ಏಳುತ್ತಾರೆ. ಪರಿವಾರ ಸಮೇತರಾಗಿ ಆ ರಾವಣನನ್ನು ಸಂಹರಿಸುತ್ತಾರೆ. ಮಾವ ಸುಷೇಣ, ಮಹಾತ್ಮರಾದ ಈ ಸೋದರರು ಎಚ್ಚರಗೊಂಡ ನಂತರ ನಮ್ಮ ವಾನರ ಸೈನ್ಯದೊಡನೆ ನೀನು ಕಿಷ್ಕಿಂಧೆಗೆ ಹಿಂದಿರುಗಿ ಹೋಗು. ನಾನು ಆ ರಾವಣನನ್ನು ಅವನ ಬಂಧು ಬಾಂಧವರನ್ನು ಸಂಹರಿಸಿ ಪರಮ ಸಾಧ್ವಿಯಾದ ಸೀತಾದೇವಿಯನ್ನು ಕರೆದುಕೊಂಡು ಬರುತ್ತೇನೆ. ಸುಗ್ರೀವ, ಹಿಂದೊಮ್ಮೆ ದೇವದಾನವರಿಗೆ ನಡೆದ ಯುದ್ಧವೊಂದನ್ನು ನಾನು ನೋಡಿದ್ದೆ. ಆಗ ಶಸ್ತ್ರಾಸ್ತ್ರ ಪರಿಣಿತರಾದ ಯುದ್ಧ ನಿಪುಣರಾದ ರಾಕ್ಷಸರು ಮತ್ತೆ ಮತ್ತೆ ದೇವತೆಗಳನ್ನು ತಮ್ಮ ಬಾಣಗಳ ಜಾಲದಿಂದ ಚುಚ್ಚುತ್ತಿದ್ದರು. ಆಗ ದೇವಗುರುವಾದ ಬೃಹಸ್ಪತಿ ಗಾಯಗೊಂಡವರನ್ನು, ಮೂರ್ಛೆ ಹೋದವರನ್ನು ತಮ್ಮ ಔಷಧಗಳಿಂದ, ಮಂತ್ರಗಳಿಂದ ಉಪಚರಿಸುತ್ತಿದ್ದರು. ಇದು ದೇವದಾನವರ ಯುದ್ಧವೂ ಅಲ್ಲ, ಇಲ್ಲಿ ಆ ಬೃಹಸ್ಪತಿಯೂ ಇಲ್ಲ. ಅದು ನಿಜ. ಆದರೆ ಆ ಔಷಧಿಗಳು ಎಲ್ಲಿವೆ ಎಂಬುದು ನನಗೆ ಗೊತ್ತು. ಹೌದಾ ಸುಷೇಣರೇ? ಆ ಔಷಧಿಗಳು ಎಲ್ಲಿ ದೊರಕುತ್ತವೆ?
ಸಮುದ್ರಗಳಲ್ಲಿ ಶ್ರೇಷ್ಠವಾದ ಕ್ಷೀರ ಸಮುದ್ರದಲ್ಲಿ ಚಂದ್ರ ಮತ್ತು ದ್ರೋಣ ಎಂಬ 2 ಪರ್ವತಗಳಿವೆ. ಹಿಂದೆ ಅಮೃತಕ್ಕಾಗಿ ಕ್ಷೀರಸಾಗರ ಮಂಥನ ಮಾಡಿದ್ದು ಅಲ್ಲಿಯೇ. ಚಂದ್ರ, ದ್ರೋಣ ಎಂಬ 2 ಪರ್ವತಗಳಲ್ಲೂ ದೇವನಿರ್ಮಿತವಾದ ಸಂಜೀವಕರಣಿ ಮತ್ತು ವಿಶಲ್ಯ ಎಂಬ ದಿವ್ಯ ಔಷಧಿಗಳಿವೆ. ಆ 2 ಪರ್ವತಗಳನ್ನೇ ಸಮುದ್ರವನ್ನ ಕಡಿಯಲು ತೀರದಲ್ಲಿ ಪ್ರತಿಷ್ಠಾಪಿಸಿದ್ದರು. ಬೇರೆ ವಾನರರಿಗಿಂತ ವೇಗಶಾಲಿಯಾದ ಹನುಮಂತ ಈಗಲೇ ಅಲ್ಲಿಗೆ ಹೋಗಲಿ.